ಹಲೋ ನಮಸ್ತೆ, ನಾನು ಶಿಲ್ಪಾ ಸುನಿಲ್. ಇವತ್ತು ಸ್ಯಾಟರ್ಡೆ ವ್ಲಾಗ್, ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ಸ್ಯಾಟರ್ಡೆ ವ್ಲಾಗ್ ಇದು. ನಾನು ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ವಲ್ಪ ತರಕಾರಿ ಇತ್ತು, ಹಾಗೆ ಸ್ವಲ್ಪ ಬ್ರೆಡ್ ಇತ್ತು, ಅದಕ್ಕೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ಈ ಜೋಳದ ನುಚ್ಚಿನಿಂದ ಮಾಲ್ಟ್ ಮಾಡ್ಕೋತಾರೆ, ಅದನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ. ಹಾಗೆ ಈ ಬ್ರೆಡ್ ಟೋಸ್ಟ್ ಎರಡೂ ಆಗುತ್ತೆ ಅಂಥೇಳಿ ಮಾಲ್ಟು ಹಾಗೆ ಈ ಬ್ರೆಡ್ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ತರಕಾರಿನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕೋತೀನಿ. ನನಗೆ ಗರಂ ಮಸಾಲ ಅದೆಲ್ಲ ಹಾಕೋಲ್ಲ, ಪ್ಲೇನಾಗೆ ಮಾಡಿದ್ದೀನಿ ನೋಡಿ. ಹಾಗೆ ಈ ಕಡೆ ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಟೋಸ್ಟ್ ರೆಡಿ ಆಯಿತು. ಹಾಗೆ ನುಚ್ಚಿಂದು ಗಂಜಿನೂ ಮಾಡ್ಕೋತಾ ಇದ್ದೀನಿ ನೋಡಿ. ಮಾಲ್ಟು ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ತುಂಬ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಡೈಲಿ ಒಂದು ಗ್ಲಾಸ್ ಕುಡಿಬೋದು, ಚೆನ್ನಾಗಿರುತ್ತೆ ನೋಡಿ. ಮಾಲ್ಟೂ ರೆಡಿಯಾಗಿದೆ. ಇದಕ್ಕೆ ನಾವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೇಕು. ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಮಾಲ್ಟು ಹಾಗೆ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ನನ್ನ ಮಗ ಈ ಟೋಸ್ಟ್ ಎಲ್ಲ ತಿನ್ನಲ್ಲ, ಒಳಗಡೆಯಿಂದ ತರಕಾರಿ ಎಲ್ಲ ತೆಗೆದುಬಿಡ್ತಾನೆ. ಅದಕ್ಕೆ ಅವನಿಗೆ ನಾನು ಸ್ವಲ್ಪ ಬ್ರೆಡ್ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ನನಗೆ ಟೋಸ್ಟು ಮಾಲ್ಟ್ ಮಾಡ್ಕೊಂಡಿದ್ವಿ, ಅವನಿಗೆ ಸ್ವಲ್ಪ ಬ್ರೆಡ್ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಹಾಗೆ ಸ್ಯಾಟರ್ಡೆ ಸ್ವಲ್ಪ ಪೂಜೆ ಮಾಡಿಕೊಡೋಣ ಅಂತೇಳಿ ಪೂಜೆ ಮಾಡಿದೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮಷೀನಿಗೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ. ನಂದು ದೊಡ್ಡ ಮಗನ ಬಟ್ಟೆ ಮಾತ್ರ ನನ್ನ ಮಷೀನಿಗೆ ಹಾಕ್ತೀನಿ, ಚಿಕ್ಕ ಮಗಂದು ಕೈಯಲ್ಲೇ ವಾಶ್ ಮಾಡೋದು ನಾನು. ಮಷೀನಿಗೆ ಆ ಥರ ಒಂದು ಬಟ್ಟೆ ಮಷೀನಿಗೆ ಹಾಕಿದೆ. ಸ್ಯಾಟರ್ಡೆ ಆಗಿತ್ತಲ್ವ, ಅದಕ್ಕೆ ಮನೆ ಹತ್ರನೇ ಇರುವಂತಹ ಒಂದು ಆಂಜನೇಯನ ಟೆಂಪಲಿಗೆ ಹೋಗಿದ್ವಿ. ತುಂಬ ಪುಟ್ಟದಾಗಿದೆ ಟೆಂಪಲ್ ಇದು. ಹೋಗಿ ಬಂದ್ವಿ. ಹಾಗೆ ನೈಟಿಗೆ ಸ್ವಲ್ಪ ಈ ಮೆಂತೆ ತಂಬುಳಿ ಹಾಗೆ ಮುದ್ದೆ ಮಾಡ್ಕೊಂಡಿದ್ವಿ. ಈ ಗಣಕೆ ಸೊಪ್ಪು ಒಂದು ಸ್ವಲ್ಪ ಇತ್ತು, ಅದಕ್ಕೆ ಅದನ್ನು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಸ್ವಲ್ಪ ಸಾಂಬಾರು ರೈಸು ಮಾಡ್ಕೊಂಡಿದ್ವಿ, ಅದಕ್ಕೆ ನೈಟಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಇದು ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.